ಆಕಾಶವಾಣಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ಲರೂ ಬಗ್ಬಿಟ್ಟು. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕಸಾಲೆ ಮೂಲ ಯಾವನ್ಗೂ ಹೇಳೋಕೆ ಆಗೋದಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಹೆಚ್ಚುತ್ತಿರುವ ಬಿಪಿ ಮತ್ತು ಅದರ ನಿರ್ವಹಣೆ ಈ ಕುರಿತು ಶಿವಮೊಗ್ಗದ ನಂಜಪ್ಪ ಆಸ್ಪತ್ರೆಯ ಮೂತ್ರಪಿಂಡ ರೋಗ ತಜ್ಞರಾದ ಡಾಕ್ಟರ್ ಅನುಪಮಾ ವೈಜೆ ಅವರಿಂದ ಮಾಹಿತಿ. ನಮಸ್ಕಾರ, ನಾನು ಡಾಕ್ಟರ್ ಅನುಪಮಾ, ನಂಜಪ್ಪ ಆಸ್ಪತ್ರೆಯ ಕಿಡ್ನಿ ಸ್ಪೆಷಲಿಸ್ಟ್, ಮೂತ್ರಪಿಂಡ ರೋಗ ತಜ್ಞೆಯಾಗಿ ಕಳೆದ 30 ವರ್ಷಗಳಿಂದ ನಾನಿಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ. ನಾನು ನಿಮ್ಮೊಡನೆ ಇವತ್ತು ಒಂದು ಗಂಭೀರ ಸಮಸ್ಯೆ ಮತ್ತು ಸಾಮಾನ್ಯ ಸಮಸ್ಯೆ ಇದರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ನಮ್ಮ ವಿಷಯ ಯುವ ಜನರಲ್ಲಿ ಹೆಚ್ಚುತ್ತಿರುವ ಬಿಪಿ ಸಮಸ್ಯೆ. ನಾವು ಅದನ್ನು ಹೇಗೆ ನಿರ್ವಹಿಸಬೇಕು, ಅದನ್ನು ಹೇಗೆ ನಿಭಾಯಿಸಬೇಕು, ಯಾವ ತರಹದ ಮುನ್ನೆಚ್ಚರಿಕೆ ವಹಿಸಬೇಕು, ಇದು ಬರೆದಿದ್ದ ಹಾಗೆ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಾವು ಯೋಚನೆ ಮಾಡೋದು, ನಮಗೆ ಬಿ ಪಿ ಅಂದ ತಕ್ಷಣ ತುಂಬ ವಯಸ್ಸಾದವ್ರಿಗೆ ಒಂದು 60 ವರ್ಷದ ಮೇಲ್ಪಟ್ಟು ಬಿ ಪಿ ಬರುತ್ತೆ, ಹೀಗೆಲ್ಲ ಒಂದು ಕಲ್ಪನೆ ಇದೆ. ಆದರೆ ಈಗಿನ ಕಾಲದಲ್ಲಿ ನಾವು ನೋಡಬಹುದಾದಂಥ ವಿಷಯ ಎಂದರೆ ಯುವ ಜನರಲ್ಲೇ ಬಿ ಪಿ ಕಾಯಿಲೆ ಬರುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ನಾವು ನೋಡುವಂತೆ ಒಂದು 10 ಜನರಲ್ಲಿ ಒಬ್ರಿಗಾದರೂ ಬಿ ಪಿ ಅಥವಾ ರಕ್ತದೊತ್ತಡ ಜಾಸ್ತಿ ಇರುವಂಥದ್ದು ನಾವು ನೋಡ್ತೇವೆ. ಬಿ ಪಿ ಇದು ಯಾರನ್ನೂ ಬಿಡ್ತಾ ಇಲ್ಲ. ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಒಂದು ರೈತ ಇರ್ಬೋದು, ಮನೆಯಲ್ಲಿರುವ ಗೃಹಿಣಿ ಇರ್ಬೋದು, ಯಾರಿಗೂ ಕೂಡ ಬಿ ಪಿ ಬರುವಂಥ ಸಾಧ್ಯತೆ ಇದೆ. ನಾವೊಂದು ಉದಾಹರಣೆ ನೋಡೋಣ. ನಮ್ಮಲ್ಲಿ ಮೊನ್ನೆ ಒಬ್ಬ ರೋಗಿ ಬಂದಿದ್ರು. ಅವ್ರಿಗೇನೂ ಸಿಂಪ್ಟಮ್ಸ್ ಇರಲಿಲ್ಲ. ಬಿ ಪಿ ಬಂದಿದೆ ಅಂತ ಅವ್ರಿಗೆ ಹೇಗೆ ಗೊತ್ತಾಯಿತು ಅಂದರೆ, 22 ವರ್ಷದ ಹುಡುಗ ಅಷ್ಟೇ, ಅವನಿಗೆ ಹೊಸದಾಗಿ ಕೆಲಸ ಸಿಕ್ಕಿದಾಗ ಪ್ರೀ ಎಂಪ್ಲಾಯ್ಮೆಂಟ್ ಒಂದು ಪರೀಕ್ಷೆ, ಮೆಡಿಕಲ್ ಎಕ್ಸಾಮಿನೇಷನ್ ಏನು ಮಾಡ್ತಾರಲ್ಲ, ಆವಾಗ ಅವನಿಗೆ ಬಿ ಪಿಯ ಮಾಪನ ಮಾಡಿದ್ರು. ಆವಾಗ ಅವನಿಗೆ ಗೊತ್ತಾಯಿತು ಬಿ ಪಿ ಇದೆ 160/100 ಅಂತ. ಇದು ಹೆಚ್ಚಿದ ಬಿ ಪಿ ಇರೋದ್ರಿಂದ ನೀನು ತಜ್ಞ ವೈದ್ಯರ ಸಲಹೆ ತೆಗೆದುಕೊಳ್ಬೇಕು ಅಂತ ಅವರಿಗೆ ಸಲಹೆ ಮಾಡಿದ್ರಿಂದ ಅವನು ಡಾಕ್ಟರ್ ಬಳಿ ಬರಬೇಕಾಯಿತು. ನಾವು ಇದರಿಂದ ಏನು ತಿಳ್ಕೊಬೋದು ಅಂದರೆ, ಬಿ ಪಿ ಅನ್ನುವ ಒಂದು ಕಾಯಿಲೆಗೆ ಸಾಮಾನ್ಯವಾಗಿ ಅದು ಮೌನಿಯ ಕೊಲೆಗಾರ ಅಂತ ಕರೆಸ್ಕೊಳ್ಳುತ್ತೆ. ಹೆಚ್ಚಿನ ಜನರಿಗೆ ಯಾವುದೇ ಥರದ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ. ತುಂಬ ಜನರಿಗೆ ಹೀಗೆ ಈ ಹುಡುಗನಿಗೆ ಆದ ಹಾಗೆ ಮಾಪನ ಮಾಡಿದಾಗ ಬಿ ಪಿ ಇದೆ ಅಂತ ಗೊತ್ತಾಗುವ ಸಾಧ್ಯತೆ ಇದೆ. ಹಾಗಾಗಿ ನಾವು ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಕೆಲವೊಬ್ಬರಿಗೆ ಮಾತ್ರ ತಲೆನೋವಾಗಲಿ, ತಲೆ ಸುತ್ತುವ ಈ ಥರದ ರೋಗ ಲಕ್ಷಣಗಳು ಕೆಲವರಿಗೆ ಬರಬಹುದು. ಆದರೆ ಹೆಚ್ಚಿನ ಜನರಿಗೆ ಬಿ ಪಿ ಮೌನಿ ಹಂತಕ ಅಂದರೆ ಸೈಲೆಂಟ್ ಅಪಿಯರೆನ್ಸ್ ಆಗಿ ಇರುತ್ತೆ. ಹಾಗಾದರೆ ಬಿ ಪಿ ಅಂದರೆ ಏನು, ಬಿ ಪಿ ಎಷ್ಟಿರಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. 160/100 ಅಂತ ನಾನು ಈ ಹುಡುಗನಿಗೆ ಹೇಳಿದೆ. ಆದರೆ ಸಾಮಾನ್ಯವಾಗಿ ಒಂದು ನಾರ್ಮಲ್ ಬಿ ಪಿ ಅಂತ ನಾವು ಯಾವಾಗ ಕರಿತೀವಿ ಅಂದರೆ, ಬಿ ಪಿ 120/80 ಇರಬೇಕು. ಮೇಲಿನ ಸಂಖ್ಯೆ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅಂತ ಕರೆಸ್ಕೊಳ್ಳುತ್ತೆ. ಅದು 120, 130 ಅದು ನಾರ್ಮಲ್ ಅಂತ ನಾವು ಹೇಳ್ತೀವಿ. ಕೆಳಗಿನ ಸಂಖ್ಯೆ ಹೆಚ್ಚು ಕಮ್ಮಿ 80ರ ಆಸುಪಾಸು ಇರಬೇಕು. ಅದು ಡಯಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅಂತ ಕರೆಸ್ಕೊಳ್ಳುತ್ತೆ. ಈ ಹುಡುಗನಿಗೆ 160/100 ಇವನ ವಯಸ್ಸಿಗೆ ತುಂಬಾ ಜಾಸ್ತಿ ಬಿ ಪಿ. ಇದಕ್ಕೆ ಖಂಡಿತ ಚಿಕಿತ್ಸೆಯ ಅವಶ್ಯಕತೆ ಇದೆ. ಇಷ್ಟು ಸಣ್ಣ ವಯಸ್ಸಿಗೆ ಈ ಥರ ಬಿ ಪಿ ಯಾವ ಕಾರಣಕ್ಕೆ ಬರುತ್ತೆ ಅಂತಂದರೆ, ಮೊದಲನೇದಾಗಿ ನಾವು ಈಗಿನ ಕಾಲದಲ್ಲಿ ನೋಡಬೇಕಾದ್ದು ಲೈಫ್ ಸ್ಟೈಲ್. ನಮ್ಮೆಲ್ಲರ ಜೀವನ ಶೈಲಿ ತುಂಬ ಬದಲಾವಣೆ ಆಗಿರೋದ್ರಿಂದ ಕೆಲವೊಂದು ಅಂಶಗಳಿಂದ ನಮಗೆ ಬಿ ಪಿ ಬೇಗ ಬರಬಹುದು. ಉದಾಹರಣೆಗೆ ಆಹಾರ. ನಾವೆಲ್ಲರೂ ಫಾಸ್ಟ್ ಫುಡ್, ಜಂಕ್ ಫುಡ್ ಅಂತ ಏನು ಕರೆಸ್ಕೊಳ್ಳುತ್ತೆ ಅಂತಹ ಆಹಾರವನ್ನು ಜಾಸ್ತಿ ಸೇವಿಸ್ತಾ ಇದ್ದೇವೆ. ಸುಲಭವಾಗಿ ಮಾರುಕಟ್ಟೆಯಲ್ಲಿ ಸಿಗುವಂತಹ ಪ್ರಿಪೇರ್ಡ್ ಫುಡ್, ಸಂಸ್ಕರಿತ ಆಹಾರ, ಬೇಕರಿ ಆಹಾರ ಮತ್ತು ಕೆಲವೊಂದು ರಸ್ತೆ ಬದಿಯಲ್ಲಿ ಆಕರ್ಷಕವಾಗಿ ಕಾಣುವಂತಹ ತಿಂಡಿ ತಿನಿಸು, ಇಂಥವುಗಳನ್ನೆಲ್ಲ ತಿನ್ನೋದ್ರಿಂದ ಅದರಲ್ಲಿ ಉಪ್ಪಿನಾಂಶವೂ ಜಾಸ್ತಿ ಇರುತ್ತೆ. ಅನೇಕ ಅನಾರೋಗ್ಯಕರ ವಿಷಯಗಳಿರೋದ್ರಿಂದ ಬಿ ಪಿ ಇಂಥ ಜನರಿಗೆ ಬೇಗ ಬರೋ ಸಾಧ್ಯತೆ ಇದೆ. ಹೆಚ್ಚಾಗಿ ಹಣ್ಣು ತರಕಾರಿ ಇಂಥದನ್ನು ಸೇವಿಸಿಕೊಂಡು ಮನೆಯಲ್ಲೇ ತಯಾರಿಸಿದಂತಹ ತಿಂಡಿ ತಿನಿಸುಗಳನ್ನ ತಿನ್ಕೊಂತ ಇರೋರಿಗೆ ಹೆಚ್ಚಾಗಿ ಈ ಥರ ಬಿ ಪಿ ಬರೋ ಸಾಧ್ಯತೆ ಇರೋದಿಲ್ಲ. ಅದಲ್ಲದೆ ನಾವು ನೋಡಬೇಕಾದ್ದು ದೈಹಿಕ ಶ್ರಮ ಇಲ್ಲದೆ ಇರೋದು. ಈಗ ಮುಂಚಿನ ಕಾಲಮಾನಕ್ಕೆ ಹೋಲಿಸಿದರೆ ಈಗಿನ ಕಾಲಮಾನದಲ್ಲಿ ನಾವು ತುಂಬ ಕಡಿಮೆ ಶ್ರಮವನ್ನು ವಹಿಸ್ತೀವಿ. ದೈನಂದಿನ ಕೆಲಸಗಳಲ್ಲಿ ನಾವು ಶ್ರಮ ವಹಿಸೋದು ತುಂಬ ಕಡಿಮೆ. ಅನಗತ್ಯವಾದ ಯೋಚನೆಗಳು, ಸ್ಟ್ರೆಸ್, ತುಂಬ ಕೆಲಸಗಳನ್ನು ಒಂದೇ ಸಲ ಮಾಡ್ಲಿಕ್ಕೆ ಹೋಗೋದು, ತುಂಬ ಯೋಚನೆ ಮಾಡೋದು, ತುಂಬ ಟೆನ್ಷನ್ ತೆಗೆದುಕೊಳ್ಳೋದು, ಈ ಥರ ಎಲ್ಲದರಿಂದ ಬಿ ಪಿ ಬರುವ ಸಾಧ್ಯತೆ ಇದೆ. ಇನ್ನೊಂದು ತುಂಬ ಮುಖ್ಯವಾದ ಅಂಶ ಎಂದರೆ ನಿದ್ರಾಹೀನತೆ.
ಈಗಿನ ಕಾಲದಲ್ಲಿ ಜನರು ನಿದ್ರೆಗೆ ತುಂಬ ಗಮನ ಕೊಡೋದಿಲ್ಲ. ಸುಮಾರು 7-8 ಗಂಟೆ ನಿದ್ರೆ ಸರಿಯಾಗಿ ಮಾಡಿದರೆ ಅವರಿಗೆ ಸುಮಾರು ಮಾನಸಿಕ ನೆಮ್ಮದಿ ಸಿಗುತ್ತೆ. ಆದರೆ ಅದನ್ನು ಮಾಡದೆ ಅವರು ಹೆಚ್ಚಿನ ಕಾಲ ಟಿವಿ ಅಥವಾ ಮೊಬೈಲ್ ಇದರಲ್ಲಿ ಮುಳುಗಿ ಹೋಗಿರೋದ್ರಿಂದ ಅವರಿಗೆ ವಿಶ್ರಾಮ ಸಿಗದೆ ಅವರು BP ಕಾಯಿಲೆಗೆ ತುತ್ತಾಗ್ಬೋದು. ಇದೆಲ್ಲವೂ ಸಾಮಾನ್ಯವಾಗಿ ಬರುವಂತಹ ಎಸೆನ್ಷಿಯಲ್ BP ಅಂತ ನಾವೇನು ಕಳ್ತೀವಿ ಅಥವಾ ಪ್ರೈಮರಿ BP ಇದರ ಸೂಚನೆಗಳು. ಇನ್ನೊಂದು ಗುಂಪಿದೆ, ಅದರಲ್ಲಿ ಸೆಕೆಂಡರಿ ಹೈಪರ್ಟೆನ್ಷನ್ ಅಂತ ನಾವಿದನ್ನು ಕರಿತೀವಿ. ಸೆಕೆಂಡರಿ ಹೈಪರ್ಟೆನ್ಷನ್ ಅಂದರೆ ಏನು ಅಂದರೆ ದೇಹದಲ್ಲಿ ಬೇರೆ ಯಾವುದೋ ಕಾಯಿಲೆ ಇರೋದ್ರಿಂದ BP ಬರುವಂಥ ಸನ್ನಿವೇಶಕ್ಕೆ ಇದನ್ನು ಸೆಕೆಂಡರಿ ಹೈಪರ್ಟೆನ್ಷನ್ ಅಂತ ಹೇಳ್ತೀವಿ. ಇದರಲ್ಲಿ ಮುಖ್ಯವಾಗಿ 2 ಥರದ ಕಾಯಿಲೆಗಳನ್ನು ನಾವು ಗಮನಿಸಬೇಕು. ಒಂದು ಕಿಡ್ನಿ ಸಮಸ್ಯೆ ಮತ್ತು ಇನ್ನೊಂದು ಹಾರ್ಮೋನ್ ಸಮಸ್ಯೆ. ಚಿಕ್ಕ ವಯಸ್ಸಿನಲ್ಲಿ ಯಾವಾಗ BP ಕಾಣಿಸ್ಕೊಳ್ಳುತ್ತೆ, ಯುವ ಜನರಲ್ಲಿ ಯಾವಾಗ BP ಬರುತ್ತೆ, ಅವರು ಖಂಡಿತವಾಗಿ ಈ ಕಿಡ್ನಿ ಸಮಸ್ಯೆ ಇದೆಯಾ ಅಥವಾ ಹಾರ್ಮೋನ್ ಸಮಸ್ಯೆ ಇದೆಯಾ ಅಂತ ತಪಾಸಣೆಗೆ ಒಳಗಾಗಲೇಬೇಕು. BP ಬಂದಿದೆ ಬಿಡಪ್ಪ ಅಂತ ಮಾತ್ರೆ ಶುರು ಮಾಡೋದು ತಪ್ಪು. ತಕ್ಷಣ ಮಾತ್ರೆ ಶುರು ಮಾಡೋದು ಅಥವಾ ತಕ್ಷಣ ಬೇರೆ ಏನು ತೊಂದರೆ ಆಗಿಲ್ಲ ಅಂತ ಅದನ್ನು ಬಿಟ್ಟುಬಿಡೋದು, ಈ ಥರ ಮಾಡದೆ ತಪ್ಪು. ಈ BP ಮತ್ತು ಕಿಡ್ನಿ ಸಮಸ್ಯೆ ಎರಡೂ ಕೂಡ ಒಂದಕ್ಕೊಂದು ಪೂರಕ. ಈ BP ಬಂದಿರೋರಿಗೆ ಕಿಡ್ನಿ ಸಮಸ್ಯೆ ಇರೋ ಸಾಧ್ಯತೆ ಹೆಚ್ಚು, ಕಿಡ್ನಿ ಸಮಸ್ಯೆ ಇರೋರಲ್ಲಿ BP ಖಂಡಿತ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಇದೆರಡೂ ಒಂದರಿಂದ ಒಂದು ಲಿಂಕ್ ಆಗಿರೋದ್ರಿಂದ ಈ ಕಿಡ್ನಿ ಸಮಸ್ಯೆ ಬಗ್ಗೆ ಪರೀಕ್ಷೆ ಮಾಡಲೇಬೇಕು. ಈ ಕಿಡ್ನಿ ಸಮಸ್ಯೆ ಇರುವ ಜನರಿಗೆ BP ಬಂದಿದ್ದರೆ ಅದರಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾದಂಥ ಅಂಶ ಏನಂದರೆ ಅವರಿಗೆ BP ಬೇಗ ಕಂಟ್ರೋಲಿಗೆ ಬರಲ್ಲ ಮತ್ತು ತುಂಬ ಹೆಚ್ಚು BP 120-80 ನಾರ್ಮಲ್ BP ಇರೋ ಕಡೆ ಕೆಳಗಿನ ಸಂಖ್ಯೆ 140 ಇರ್ಬೋದು, ಮೇಲಿನ ಸಂಖ್ಯೆ 220, 200 ಹೀಗೆ ಹೆಚ್ಚು BP ಇದ್ದು ಮತ್ತು 3-4 ಥರದ ಮಾತ್ರೆ ತೆಗೆದುಕೊಂಡರೂ ಅವರ BP ಕಂಟ್ರೋಲ್ಗೆ ಬರದೇ ಇರೋದು, ಇದು ಸಾಮಾನ್ಯವಾಗಿ ಕಿಡ್ನಿ ಸಮಸ್ಯೆಯ ಸೂಚನೆಗಳು. ಹಾರ್ಮೋನ್ ಸಮಸ್ಯೆ ಅಂದರೆ ಕೆಲವೊಂದು ವಿಶೇಷ ಹಾರ್ಮೋನ್ಗಳು, ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಏನು ಹೇಳ್ತೀವಿ, ಕೆಟಕಾಲಮಿನ್ಸು, ಎಡ್ರಿನಲ್ ಹಾರ್ಮೋನ್ಸ್, ಈ ಥರದ ಅಂಗಗಳಲ್ಲಿ ತೊಂದರೆ ಇದ್ದರೂ ಕೂಡ ಅದರಿಂದ ಕೂಡ BP ಬರುವ ಸಾಧ್ಯತೆ ಇದೆ. ಅದು ಕೂಡ ಯುವ ಜನರಲ್ಲಿ ಕಾಣಿಸ್ಕೊಳ್ಳುವ ಒಂದು ಥರದ ಹೈಪರ್ಟೆನ್ಷನ್. ಹಾಗಾಗಿ ಕಿಡ್ನಿ ಕಾರಣದಿಂದ BP ಜಾಸ್ತಿ ಆಗಿದೆಯಾ ಅಥವಾ ಹಾರ್ಮೋನ್ ಕಾರಣದಿಂದ BP ಜಾಸ್ತಿ ಆಗಿದೆಯಾ ಅಂತ ಪ್ರತಿ ಯುವ ಜನತೆ ಯಾವಾಗ ಅವರಿಗೆ BP ಬಂದಿರುತ್ತೆ ಅಂಥವರಿಗೆ ಪರೀಕ್ಷೆ ಮಾಡಿಸ್ಕೊಳ್ಳೇಬೇಕು. ಇನ್ನು 3ನೇ ಒಂದು ವಿಶೇಷವಾದ BP ಸಮಸ್ಯೆ ಇದೆ, ಅದು ಗರ್ಭಾವಸ್ಥೆಯಲ್ಲಿ BP ಬರೋದು. ಈಗ ಹೆಚ್ಚಾಗಿ ಯುವತಿಯರು ಮೆಡಿಕಲ್ ಎಕ್ಸಾಮಿನೇಷನ್ ಹೋಗೋದೇ ಗರ್ಭಿಣಿ ಆದಾಗ. ಹಾಗಾಗಿ ಆ ಗರ್ಭಾವಸ್ಥೆಯಲ್ಲಿ BP ಕಾಣಿಸ್ಕೊಂಡ್ರೆ ಅದು ಕೆಲವೊಂದು ಸಲ ಕಿಡ್ನಿ ಸಮಸ್ಯೆ ಕೂಡ ಆಗಿರಬಹುದು. 8-9 ತಿಂಗಳ ಗರ್ಭ ಮುಂದುವರೆದ ಹಾಗೆ ಕೊನೆಯ ಹಂತದಲ್ಲಿ ಅವ್ರಿಗೆ BP ಬಂದರೆ ಅದು ಕೆಲವೊಂದು ಗರ್ಭಾವಸ್ಥೆಯ BP ಅಥವಾ ಪ್ರಿಯಕ್ಲಾಂಪ್ಸಿಯಾ ಅಂತ ನಾವು ಏನು ಕರಿತೀವಿ ಅದು. ಆದರೆ ಸಾಮಾನ್ಯವಾಗಿ ಜನರು ಏನು ತಿಳ್ಕೊಳ್ತಾರೆ ಅಂದರೆ ಡೆಲಿವರಿ ಆದ ನಂತರ BP ನಾರ್ಮಲ್ ಬರುತ್ತೆ. ಇದು ಒಂದು ತಪ್ಪು ಕಲ್ಪನೆ. ಎಲ್ಲ ಯುವತಿಯರಲ್ಲಿ ಪ್ರಸವ ಆದ ನಂತರ BP ನಾರ್ಮಲ್ಗೆ ಬರಬೇಕು ಅನ್ನೋದೇನು ಇಲ್ಲ. ತುಂಬ ಜನರಲ್ಲಿ ಬರುತ್ತೆ, ಆದರೆ ಕೆಲವೊಂದು ಜನರಲ್ಲಿ BP ಮುಂದುವರಿತಾ ಹೋಗ್ಬೋದು. ಹಾಗಾಗಿ ಪ್ರತಿಯೊಂದು ಗರ್ಭಿಣಿ ಸ್ತ್ರೀ ಕೂಡ ಅವರಿಗೆ ಡೆಲಿವರಿ ಆದ ನಂತರವೂ ಕೂಡ ಅಥವಾ 6 ತಿಂಗಳು 1 ವರ್ಷಕ್ಕೂ ಒಂದ್ಸಲ BP ಚೆಕ್ ಮಾಡ್ತಾ ಇದ್ದರೆ ಆ BP ಮುಂದುವರಿತಾ ಇದೆಯಾ ಇಲ್ವಾ ಅನ್ನೋದನ್ನ ನಮಗೆ ಗೊತ್ತಾಗುತ್ತೆ ಮತ್ತು ಅದು ಕಿಡ್ನಿ ಸಮಸ್ಯೆ ಇದೆಯಾ ಇಲ್ವಾ ಅಂತ ಅವರು ಆವಾಗ ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಇದು ತುಂಬ ಮುಖ್ಯವಾಗಿ ತಿಳ್ಕೊಳ್ಬೇಕಾದ ವಿಷಯ. ಯಾಕಂದರೆ ಗರ್ಭಿಣಿ ಸ್ತ್ರೀಯರಲ್ಲಿ ಸಾಮಾನ್ಯವಾಗಿ ಡೆಲಿವರಿ ಆದ ನಂತರ BP ನಾರ್ಮಲ್ ಆಯಿತು ಅಂತ ಅಂದ್ಕೊಂಡು ಅಥವಾ ಹೆಚ್ಚಾಗಿ ಅವರ ಗಮನವೆಲ್ಲ ಮಗುವಿನ ಕಡೆ ಹೋಗಿರೋದ್ರಿಂದ ಅವರು ತಮ್ಮ ಬಗ್ಗೆ ತಾವು ಹೆಚ್ಚಾಗಿ ನೋಡ್ಕೊಳ್ಳೋದೇ ಇಲ್ಲ, ಆರೋಗ್ಯವನ್ನು ಗಮನಿಸೋದೇ ಇಲ್ಲ. ಹಾಗಾಗಿ ಅವರಲ್ಲಿ ಕೆಲವು ಸಲ ಯುವತಿಯರು ಕಿಡ್ನಿ ಸಮಸ್ಯೆಗೆ ತುತ್ತಾಗಿರೋ ಸಾಧ್ಯತೆ ಕೂಡ ಉಂಟು. ಅದನ್ನು ನಾವು ಕೆಲವು ಸಲ ನೋಡಿರೋದ್ರಿಂದ ನಾನು ಅದನ್ನು ಮತ್ತೆ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಗರ್ಭಾವಸ್ಥೆಯಲ್ಲಿ BP ಬಂದಿದ್ದರೆ ಡೆಲಿವರಿ ಆದ ನಂತರ ಮತ್ತು ಆಮೇಲೂ ಕೂಡ BP ನಾರ್ಮಲ್ ಬಂದಿದೆಯೋ ಇಲ್ಲವೋ, ಮಾತ್ರೆ ತೆಗೆದುಕೊಳ್ಬೇಕೋ ಬೇಡವೋ, ಮುಂದುವರಿಸಬೇಕೋ ಬೇಡವೋ ಅನ್ನೋದನ್ನು ತಜ್ಞ ವೈದ್ಯರ ಬಳಿ ಹೋಗಿ ನೀವು ಪರೀಕ್ಷೆ ಮಾಡಿಸ್ಕೊಳ್ಳೇಬೇಕು. ಅಂತಾರಾಷ್ಟ್ರೀಯ ಮಹಿಳಾ ದಿನ ನಾವು ಮಾರ್ಚ್ 8ಕ್ಕೆ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ನಮ್ಮ ಆರೋಗ್ಯ ಅಂದರೆ ಹೆಂಗಸರ ಆರೋಗ್ಯವನ್ನು ನೋಡ್ಕೊಳ್ಬೇಕಾದ್ದು ನಮ್ಮದೇ ಕರ್ತವ್ಯ. ಹಾಗಾಗಿ ದಯವಿಟ್ಟು ಇದೊಂದು ವಿಷಯ ಗಮನದಲ್ಲಿರಲಿ. ಗರ್ಭಿಣಿ ಸ್ತ್ರೀಯರಿಗೆ ಡೆಲಿವರಿ ಆದ ನಂತರ BP ಮುಂದುವರಿದರೆ ಅದು ಕಿಡ್ನಿ ಸಮಸ್ಯೆಯ ಸೂಚನೆ ಆಗಿರಬಹುದು. ಅವರು ತಜ್ಞ ವೈದ್ಯರಲ್ಲಿ ಹೋಗಿ ಸಮಾಲೋಚನೆ ಮಾಡಿಕೊಳ್ಳೇಬೇಕು. ಈ BPಯನ್ನು ನಿರ್ವಹಣೆ ಮಾಡುವುದು ಹೇಗೆ? ಯುವ ಜನರಲ್ಲಿ BP ಬರ್ತಾ ಇದೆ ಇತ್ತೀಚೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ, ಹೌದು. ಆದರೆ ಅದನ್ನು ನಿರ್ವಹಣೆ ಮಾಡುವುದು ಹೇಗೆ?
ಮೊದಲನೇದಾಗಿ ನಾವೆಲ್ಲರೂ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಳೋದ್ರ ಬಗ್ಗೆ ಗಮನ ಹರಿಸಬೇಕು. ಒಂದು ಆಹಾರದ ಪದ್ಧತಿಯಲ್ಲಿ ಬದಲಾವಣೆ ನಾವು ಮಾಡ್ಕೊಳ್ಬೇಕು. ಹೆಚ್ಚು ಉಪ್ಪು ಅಥವಾ ಹೆಚ್ಚು ಕೊಬ್ಬಿನ ಅಂಶ ಇರುವಂತಹ ಸಂಸ್ಕರಿತ ಅವುಗಳನ್ನು ತೆಗೆದುಕೊಳ್ಬಾರ್ದು. ಆದಷ್ಟು ತಾಜಾ ಹಣ್ಣು ತರಕಾರಿ ಅವುಗಳನ್ನು ಸೇವಿಸಬೇಕು. ಮನೆಯಲ್ಲಿ ಮಾಡಿದಂತಹ ತಿಂಡಿ ತಿನಿಸುಗಳನ್ನು ಸೇವಿಸುವುದು ಬಹಳ ಉತ್ತಮ. ಹೆಚ್ಚು ಉಪ್ಪು ಇರುವಂತಹ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಇಂಥವನ್ನೆಲ್ಲ ತ್ಯಜಿಸಿ ಆದಷ್ಟು ಆರೋಗ್ಯವಂತ ಆಹಾರವನ್ನು ನಾವು ಸೇವಿಸಬೇಕು. ಕನಿಷ್ಠ 30 ನಿಮಿಷಗಳ ವ್ಯಾಯಾಮವನ್ನು ಕಡ್ಡಾಯವಾಗಿ ಮಾಡಬೇಕು. ಅದು ಯಾವುದೇ ಥರದ ವ್ಯಾಯಾಮ ಇರ್ಬೋದು, ನಡಿಗೆ ಇರ್ಬೋದು, ರನ್ನಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಹೀಗೆ ಯಾವುದೇ ಇರಲಿ ಕನಿಷ್ಠ 30 ನಿಮಿಷಗಳ ವ್ಯಾಯಾಮವನ್ನು ಕಡ್ಡಾಯವಾಗಿ ಮಾಡಬೇಕು. ಆದಷ್ಟು ಮಟ್ಟಿಗೆ ಸೆಡೆಂಟರಿ ಲೈಫ್ ಸ್ಟೈಲ್, ಕೂತ್ಕೊಂಡಲ್ಲೇ ನಾವೆಲ್ಲ ಕೆಲಸವನ್ನು ಮಾಡ್ತೇವೆ ಅನ್ನೋದನ್ನು ಬಿಟ್ಟು ಹೆಚ್ಚು ಶ್ರಮ ವಹಿಸುವಂಥ ಕೆಲಸವನ್ನು ನಾವು ಮಾಡೋದು ಉತ್ತಮ. ಕೂತ್ಕೊಂಡಲ್ಲೇ ಟಿ ವಿ ನೋಡೋದು, ಆದಷ್ಟು ಮೊಬೈಲ್ನಲ್ಲಿ ಗಮನ ಹರಿಸೋದು, ಇಂಥದ್ದನ್ನು ಬಿಟ್ಟು ನಾವು ದೈಹಿಕ ಶ್ರಮ ಆಗುವಂತಹ ಕೆಲಸಗಳಿಗೆ ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ತೂಕ ನಿರ್ವಹಣೆ ತುಂಬ ಮುಖ್ಯ. ಬೊಜ್ಜಿರುವಂಥ ವ್ಯಕ್ತಿಗೆ ಬಿ ಪಿ ಯಾವಾಗಲೂ ಜಾಸ್ತಿ ಇರುತ್ತೆ. ಅಗತ್ಯಕ್ಕಿಂತ ತೂಕ ಜಾಸ್ತಿ ಇದ್ದರೆ, ಅಂದರೆ ಎತ್ತರಕ್ಕೆ ತಕ್ಕಂಥ ತೂಕ ಇದ್ದಲ್ಲಿ ಅದಕ್ಕೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ನಾವೇನು ಕರಿತೀವಿ, ಅದು ಸಾಮಾನ್ಯವಾಗಿ ಬಾಡಿ ಮಾಸ್ ಇಂಡೆಕ್ಸ್ ಅಂದರೆ ಅದು ಎತ್ತರಕ್ಕೆ ತಕ್ಕ ತೂಕ. ಫಾರ್ಮುಲಾ ಹಾಕಿ ನೋಡ್ತೇವೆ. ಆ ಬಾಡಿ ಮಾಸ್ ಇಂಡೆಕ್ಸನ್ನು ನಾವು 25ರ ಒಳಗೆ ನಿರ್ವಹಿಸುವಂತೆ ನೋಡ್ಕೊಳ್ಬೇಕು. ಇಷ್ಟೆಲ್ಲ ಆದಮೇಲೆ ಪರಿಶೀಲನೆ ಕೂಡ ತುಂಬ ಮುಖ್ಯ. ಪ್ರತಿ ಸಲ ತಜ್ಞ ವೈದ್ಯರಲ್ಲಿ ಹೋಗಿ ಆಗಾಗ ಬಿ ಪಿಯನ್ನು ತಪಾಸಣೆ ಮಾಡಿಕೊಂಡು ಮಾತ್ರೆಗಳು ಬೇಕೋ ಬೇಡವೋ ಅನ್ನೋದನ್ನು ಕೂಡ ಅವರೊಡನೆ ಸಮಾಲೋಚಿಸಿ ನಿರ್ಧಾರ ತೆಗೆದುಕೊಳ್ಬೇಕು. ಒಳ್ಳೆಯ ಪುಸ್ತಕ ಓದುವುದು, ಧ್ಯಾನ, ಈ ಥರದ ಅಭ್ಯಾಸಗಳನ್ನು ರೂಢಿಸಿಕೊಂಡಲ್ಲಿ ಬಿ ಪಿ ಕಂಟ್ರೋಲಿಗೆ ಬರಬಹುದು. ಆದರೆ ಇಲ್ಲಿ ಮುಖ್ಯವಾದ ಇನ್ನೊಂದು ಅಂಶ ಇದೆ. ಏನಂದರೆ ಬರೇ ಇದಷ್ಟೇ ಮಾಡಿ ನಾನು ನನ್ನ ಬಿ ಪಿ ಕಂಟ್ರೋಲ್ ಮಾಡ್ಕೊಳ್ತೀನಿ ಅಂದರೆ ಅದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಯಾಕೆ ನಾನು ಈಗ ಹೇಳ್ತೀನಿ ಅಂದರೆ, ನಾನು ಸಾಮಾನ್ಯವಾಗಿ ನೋಡುವಾಗ ಎಷ್ಟೋ ಜನ ರೋಗಿಗಳು ಬಿ ಪಿ ಮಾತ್ರೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಇಷ್ಟಪಡೋದಿಲ್ಲ. ಇದು ಒಂದು ತಪ್ಪು ನಿರ್ಧಾರ ಅವ್ರು ತೆಗೆದುಕೊಳ್ತಾ ಇರೋದು. ಬಿ ಪಿ ಯಾವಾಗಲೂ 120, 130, 80 ಇದೇ ರೇಂಜ್ನಲ್ಲಿ ಇರೋ ಹಾಗೆ ನಾವು ಬರೇ ಧ್ಯಾನ ಮಾಡ್ತೀನಿ, ನಾನು ಎಕ್ಸಸೈಸ್ ಮಾಡ್ತೀನಿ, ಆದಷ್ಟು ನಾನು ಹೀಗೆ ಕಂಟ್ರೋಲ್ ಮಾಡ್ಕೊಳ್ತೀನಿ ಅಂತ ಹೇಳೋದು ತಪ್ಪು. ಎಷ್ಟೋ ಸಲ ಅವರಿಗೆ ಮಾತ್ರೆಗಳು ಕೂಡ ಬೇಕಾಗತ್ತೆ. ಕೆಲವೊಮ್ಮೆ ಅವರಿಗೆ 2-3 ಥರದ ಮಾತ್ರೆಗಳು ಬೇಕಾಗುವಂಥ ಸಂದರ್ಭಗಳು ಕೂಡ ಇದೆ. ಆ ಸಮಯದಲ್ಲಿ ಅವರು ಬಿ ಪಿಯನ್ನು ನಿರ್ಲಕ್ಷ್ಯ ಮಾಡಿದರೆ ಅವರು ಮುಂದಿನ ಅನಾಹುತಗಳಿಗೆ ಅವರೇ ತುತ್ತಾಗೋ ಸಾಧ್ಯತೆ ಇರೋದ್ರಿಂದ ಅವರು ಮಾತ್ರೆಗಳನ್ನು ಕೂಡ ಅವಶ್ಯಕವಾಗಿ ತೆಗೆದುಕೊಳ್ಬೇಕು. ಈ ಸಮಯದಲ್ಲಿ ಜನರು ಏನು ಯೋಚನೆ ಮಾಡ್ತಾರೆ ಅಂದರೆ, ಮಾತ್ರೆಗಳನ್ನ ಇಷ್ಟು ಯಂಗ್ ಏಜಲ್ಲಿ ತೆಗೆದುಕೊಂಡ್ರೆ ಅದೇ ಅಭ್ಯಾಸ ಆಗಿಬಿಡುತ್ತೆ, ನಾನು ಅದಕ್ಕೆ ತಗೊಳ್ಕೊಳ್ಳಲ್ಲ, ಮಾತ್ರೆಗಳನ್ನು ತೆಗೆದುಕೊಳ್ಳೋದ್ರಿಂದ ಕಿಡ್ನಿ ತೊಂದರೆ ಆಗುತ್ತೆ. ಈ ಥರದ ತಪ್ಪು ಕಲ್ಪನೆಗಳು ತುಂಬ ಜನರಿಗೆ ಇರುತ್ತೆ. ವಯಸ್ಸು ಚಿಕ್ಕದಾದ್ರೇನು ಬಿ ಪಿ ಜಾಸ್ತಿ ಇದ್ದರೆ ಅವರಿಗೆ ಮಾತ್ರೆ ಬೇಕೇ ಬೇಕಾಗತ್ತೆ. ಮತ್ತು ಮಾತ್ರೆ ತೆಗೆದುಕೊಳ್ಳೋದ್ರಿಂದ ಕಿಡ್ನಿ ತೊಂದರೆ ಆಗೋದಿಲ್ಲ. ಬಿ ಪಿ ಹೆಚ್ಚು ಇದ್ದರೆ ಮಾತ್ರ ಕಿಡ್ನಿ ತೊಂದರೆ ಆಗುತ್ತೆ. ಹಾಗಾಗಿ ಬಿ ಪಿಯನ್ನು ಒಂದು ನಿರ್ಧರಿತ ಸಂಖ್ಯೆಯಲ್ಲಿ ಅಥವಾ ಒಂದು ಲೆವೆಲಲ್ಲಿ ಮೇಂಟೈನ್ ಮಾಡೋದು ತುಂಬ ಮುಖ್ಯ. ಮಾತ್ರೆ ತೆಗೆದುಕೊಳ್ಳೋದ್ರಿಂದ ಖಂಡಿತವಾಗಿಯೂ ಕಿಡ್ನಿ ಸಮಸ್ಯೆ ಆಗೋದಿಲ್ಲ ಮತ್ತು ಅಭ್ಯಾಸ ಕೂಡ ಆಗೋದಿಲ್ಲ. ಈ ಎಲ್ಲ ರೋಗಿಗಳು ಯುವ ಜನರು, ಇನ್ನೂ ತುಂಬ ವರ್ಷ ಬಾಳಿ ಬದುಕುವಂಥ ವಯಸ್ಸಿನಲ್ಲಿರೋರು, ಅವರು ಮಾತ್ರೆಗಳಿಗೂ ಹೆದರ್ಕೊಂಡು ಮಾತ್ರೆ ತೆಗೆದುಕೊಳ್ಳದೆ ಬಿಟ್ಟರೆ ಖಂಡಿತ ಹೆಚ್ಚಿನ ಬಿ ಪಿಯಿಂದಾಗಿ ಅಡ್ಡ ಪರಿಣಾಮಗಳಿಗೆ ತುತ್ತಾಗ್ತಾರೆ. ಹಾಗಾಗದಂತೆ ಅವರು ಎಚ್ಚರಿಕೆ ವಹಿಸಬೇಕು. ಕೊನೆಯದಾಗಿ ನಾನು ಇಲ್ಲಿ ಹೇಳಬೇಕಾದ್ದು ಅಂದರೆ, ಬಿ ಪಿ ಒಂದು ಸೈಲೆಂಟ್ ಕಿಲ್ಲರ್. ಬಿ ಪಿ ಇರುವಂಥ ವ್ಯಕ್ತಿಗೆ ಹೆಚ್ಚಾಗಿ ಯಾವುದೇ ರೋಗ ಲಕ್ಷಣಗಳು ಇರೋದಿಲ್ಲ. ಹಾಗಾಗಿ ರೋಗ ಲಕ್ಷಣ ಇಲ್ಲ ಅಂದ ಮಾತ್ರಕ್ಕೆ ನನಗೇನೂ ಆಗೋಲ್ಲ, ನನಗೇನು ತೊಂದರೆ ಇಲ್ಲ ಅಂತ ಅತಿಯಾದ ಆತ್ಮವಿಶ್ವಾಸ ಮಾಡಬಾರ್ದು. ತಜ್ಞ ವೈದ್ಯರು ಹೇಳಿದಂತೆ ಅವರ ಸಲಹೆಯನ್ನು ಸ್ವೀಕರಿಸಿ ಬಿ ಪಿಯನ್ನು ನಿರ್ವಹಣೆ ಮಾಡಿದರೆ ಅವರು ಖಂಡಿತ ಒಳ್ಳೆಯ ಜೀವನವನ್ನು ಸಾಗಿಸ್ಬೋದು. ನಾವು ಚೆನ್ನಾಗಿದ್ದರೆ ಮಾತ್ರ ನಮ್ಮ ಮುಂದಿನ ಜೀವನ ಚೆನ್ನಾಗಿರುತ್ತೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಆ ಕೆಲಸ ಇದೆ, ಈ ಕೆಲಸ ಇದೆ ಅಂತ ಮುಂದೆ ಹಾಕದೆ ನಮ್ಮ ಜೀವನವನ್ನು ನಾವು ಚೆನ್ನಾಗಿಟ್ಕೊಳ್ಬೇಕು. ಧನ್ಯವಾದಗಳು. ಇದುವರೆಗೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಬಿಪಿ ಮತ್ತು ಅದರ ನಿರ್ವಹಣೆ ಈ ಕುರಿತು ಶಿವಮೊಗ್ಗದ ನಂಜಪ್ಪ ಆಸ್ಪತ್ರೆಯ ಮೂತ್ರಪಿಂಡ ರೋಗ ತಜ್ಞರಾದ ಡಾಕ್ಟರ್ ಅನುಪಮಾ ವೈಜೆ ಅವರಿಂದ ಮಾಹಿತಿ ಕೇಳಿದಿರಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ, ಎಲ್ರೂ ಬಗ್ಬಿಟ್ಟು ಹೊತ್ತಿಗೆರಡು ತುತ್ತು ತಿಂದ್ಕೊಳ್ಳಿ, ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ.
ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ SR ಭಟ್, ಸಹಕಾರ ಲಿಡಿಯಾ SG. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಹೆಲ್ತ್ ಇಂಪಾರ್ಟೆಂಟು, ಹೊಟ್ಟೆ ನೋಡ್ಕೊಳ್ಳಿ, ಎಲ್ರೂ ಬಗ್ಬಿಟ್ಟು